ಚಪಾತಿ, ಪೂರಿ, ರೋಟಿ, ರೈಸ್, ಮುದ್ದೆ ಇವೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರೋ ಒಂದು ವೆಜ್ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ. ನಮಸ್ಕಾರ, ವೆಲ್ಕಮ್ ಟು ವೀಣಾ ಫುಡಿ ಸ್ಟುಡಿಯೋ. ಈ ಗ್ರೇವಿ ಕೂಡ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಪ್ಯಾಕೆಟ್ ಬಟನ್ ಮಶ್ರೂಮ್ ತಗೊಂಡಿದ್ದೀನಿ. ಜೊತೆಗೆ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಒಣಮೆಣಸಿನ್ಕಾಯಿ, ಹಾಗೆ ಒಂದೆರಡು ಪಲಾವ್ ಎಲೆ, 1 ಸ್ಪೂನು ಅಚ್ಕಾರ್ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನು ಗರಂ ಮಸಾಲ, 1/4 ಸ್ಪೂನು ಅರಿಶಿನ ಪುಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ತೊಗೊಂಡಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸಹ. ಈಗ ರುಬ್ಬೋದಕ್ಕೆ ಅಂತ 3 ಟೊಮೊಟೊ, ಹಾಗೆ 4 ಗೋಡಂಬಿ ಸಹ ತೆಗೆದಿಟ್ಕೊಂಡಿದ್ದೀನಿ. ಈಗ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲೆ ಕಪ್ಪಗಾಗಿರುತ್ತಲ್ಲ ಆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಮಶ್ರೂಮ್ನ 4 ಪೀಸ್ ಮಾಡಿಟ್ಕೊತಾ ಇದ್ದೀನಿ. ಹಾಗೆ ಚಿಕ್ಕದಾದರೆ 2 ಪೀಸ್ ಮಾಡಿಟ್ಕೊತಾ ಇದ್ದೀನಿ. ಒಂದು ಪ್ಯಾನ್ನ ಒಲೆ ಮೇಲಿಟ್ಟು ಅದಕ್ಕೆ 1 ಸ್ಪೂನು ಬೆಣ್ಣೆ ಹಾಕ್ಕೊಂಡು ಸಮ ಪ್ರಮಾಣದಲ್ಲಿ ಎಣ್ಣೆನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಕಾದ ನಂತರ 2 ಒಣಮೆಣಸಿನ್ಕಾಯಿ, ಪಲಾವ್ ಎಲೆ 2, ಹಾಗೆ 2 ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 2 ಉದ್ದಕ್ಕೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೀನಿ. ಈಗ ಕಟ್ ಮಾಡಿಟ್ಕೊಂಡಿರೋಂತಹ ಮಶ್ರೂಮ್ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಮಶ್ರೂಮ್ ಗ್ರೇವಿ ಅಂತೂ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡಿಕೊಂಡು ತಿಂತೀರಾ. ಮಕ್ಳಿಗೂ ಸಹ ಮಶ್ರೂಮ್ ಇಷ್ಟಪಡೋದ್ರಿಂದ ಮಶ್ರೂಮಲ್ಲಿ ಎಷ್ಟೋ ವೆರೈಟಿ ಗ್ರೇವಿಗಳು ಮಾಡಬಹುದು. ಇದು ಒಂದು ಥರ ರೆಸ್ಟೋರೆಂಟ್ ಸ್ಟೈಲ್ ಗ್ರೇವಿ. ಮಶ್ರೂಮ್ ಸಹ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಗಲೇ ಹೇಳಿದ ಹಾಗೆ ಇದಕ್ಕೆ ಒಂದು ಸಿಂಪಲ್ ಮಸಾಲೆನ ರುಬ್ಕೋಬೇಕಾಗತ್ತೆ. ಅಂದರೆ 3 ಟೊಮೊಟೊ ಹೆಚ್ಕೊಂಡಿಟ್ಕೊಂಡು, ಹಾಗೆ 4 ಗೋಡಂಬಿ ಸಹ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿರೋ ಈ ಟೊಮೊಟೊ ಪೇಸ್ಟು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಗ್ರೇವಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇನ್ನೊಂದು 3 ನಿಮಿಷ ಕುದಿಸ್ಕೊಂಡ್ರೆ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಬಟನ್ ಮಶ್ರೂಮ್ ಗ್ರೇವಿ ರೆಡಿ ಆಗೇ ಹೋಯಿತು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇರೋರು ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಯಾವ ಅಡುಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇದೆ ನಿಮಗೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.